ಉದಾಹರಣೆಗೆ ಅಂಕೋಲ, ಕಾರವಾರ ಈ ಎಲ್ಲ ಪ್ರದೇಶ ಬಂತು. ಅದು ಘಟ್ಟದ ಕೆಳಗಿತ್ತು, ಅದು ಇವ್ರ ಕೈಯಲ್ಲಿ ಇರಲಿಲ್ಲ, ಅಲ್ಲಿವರೆಗೂ ವಿಸ್ತರಣೆ ಮಾಡ್ದ. ರಾಜ್ಯ ವಿಸ್ತರಣೆಯೇ ಅವರ ಅಸ್ತಿತ್ವ. ಹೀಗಾಗಿ ವಿಸ್ತರಣೆ ಆಗ್ತಾ ಇತ್ತು, ಇದು ಉತ್ತರ. ಆದರೆ ಸೀಮಿತ ವ್ಯಾಪ್ತಿಯಲ್ಲಿ ಆಗ್ತಾ ಇತ್ತು. ತುಂಬ ಪರಾಕ್ರಮಿ ಇಬ್ಬರು. ಒಬ್ಬನು ಸೋದೆ ಸದಾಶಿವರಾಯ, ಇನ್ನೊಬ್ಬಳು ಮಲ್ಲಮ್ಮ. ಇನ್ನೊಬ್ಬ ಪುತ್ರ ಇದ್ದ ಸವಾಯಿ ರಾಮಚಂದ್ರ ನಾಯಕ ಅಂತ. ಅವನು ಯುದ್ಧ, ಎಕ್ಸ್ಟೆನ್ಷನ್ನು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಿದ ರಾಜ ಆಗಿರಲಿಲ್ಲ. ತನ್ನ ಪ್ರಜೆಗಳು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಚೆನ್ನಾಗಿದ್ದರೆ ಸಾಕಪ್ಪ, ದೇವರಲ್ಲಿ ಮೊರೆ ಹೋಗ್ತಾ ಇದ್ದ ವ್ಯಕ್ತಿ. ಅವನ ಕಾಲದಲ್ಲಿ ಒಂದು ಪ್ರಸಂಗ ಆಗ್ತದೆ, ಅದನ್ನು ಉಲ್ಲೇಖ ಮಾಡಬೇಕು. ಅವನು ಎಷ್ಟರ ಮಟ್ಟಿಗೆ ಧಾರ್ಮಿಕ ವ್ಯಕ್ತಿ ಆಗಿದ್ದ ಹೇಳೋದಕ್ಕೆ ದಾಖಲೆ ಕೊಡೋದು ನಾನು. ಆ ಶಾಸನ ಇವನು ಎಷ್ಟು ಧಾರ್ಮಿಕ ವ್ಯಕ್ತಿಯಾಗಿದ್ದ ಹೇಳೋದನ್ನು ತಿಳಿಸ್ಕೊಡ್ತದೆ ನಮಗೆ. ಆ ಶಾಸನ ಕತೆ ಹೇಳ್ತದೆ ನಮಗೆ. ಏನು ಅಂಥದ್ದು ಏನು ಮಾಡ್ದ ಇವನು ಅಂತಂದರೆ, ಅದು ಸಮ್ವೇರ್ ಅರೌಂಡ್ 1664, 1664 ಕಾಶಿ ಕ್ಷೇತ್ರದಿಂದ, ಉತ್ತರದ ಕಾಶಿ ಕ್ಷೇತ್ರದಿಂದ ವಿಶ್ವಪತಿ ಭಟ್ಟರು ಹೇಳುವಂಥ ಒಬ್ಬ ಶ್ರೌತಿ ಅವರನ್ನು ಕರೆಯಿಸಿ ಮಹಾಯಜ್ಞವೊಂದನ್ನು ಮಾಡಿಸಿದ. ಇದೇ ಸವಾಯಿ ರಾಮಚಂದ್ರ ನಾಯಕ. ಜೊತೆಗೆ ಸ್ವಾಮಿಗಳ ಜೊತೆ ಜಂಟಿ ಆಡಳಿತ ಮಾಡಿದ ಉಲ್ಲೇಖ ಕೂಡ ಸಿಗ್ತದೆ. ಅಂದರೆ ಸ್ವಾಮಿಗಳು ರಾಜರ ಈಕ್ವಲ್ ಇದ್ದರು ಆಗ. ಯೋಚನೆ ಮಾಡಬೇಕು ನೋಡಿ, ಎಂಥ ಅಪೂರ್ವ ಸಂಗತಿ ಇದು.